ನಮಸ್ಕಾರ. ನಮ್ಮ ಹೆಸರು ವಿಶ್ವನಾಥ್ ರೆಡ್ಡಿ ಅಂತ. ಇಲ್ಲೇ ಬಳಗೇರಿ ಗ್ರಾಮ, ವರ್ತೂರು ಹೋಬಳಿ. ಸೋಲಾರ್ ಸಿಸ್ಟಮ್ ಹಾಕ್ಕೊಂಡು ಆಗಲೇ 7 ವರ್ಷ ಆಯಿತು ಸರ್. ನಮ್ಮದು 5 ಕಿಲೋವ್ಯಾಟ್ ಮನೆಗೆ ಪವರ್ ತೊಗೊಂಡಿದ್ದೀನಿ. ಸರ್, ಏನೋ ಉಳಿಸ್ಬೇಕು, ಏನಾದರೂ ಮಾಡಬೇಕು ಅಂತೇಳಿ ನಮಗೂ ಬಿಲ್ಲು ಹೆಚ್ಚು ಕಮ್ಮಿ 3,000 ಬರುತ್ತೆ ಸರ್ ಮನೆಗೆ. ಇದು ಹಾಕಿದ ಮೇಲೆ ನನಗೆ ಹೆಚ್ಚು ಕಮ್ಮಿ 4,500 5,000 5,500 ಗಂಟೆ ಬರುತ್ತೆ ಪೀಕ್ ಟೈಮಲ್ಲೆಲ್ಲ. ಚಳಿಗಾಲದಲ್ಲೆಲ್ಲ ಒಂದು 4,500 4,500 ಹಂಗೆ ಬರುತ್ತೆ. ಸೊ ಆವ್ರೇಜ್ ನನಗೆ 5,000 ಬಂದೇ ಬರುತ್ತೆ ಸರ್. ಬೆಸ್ಕಾಮ್ ಬರ್ದು ನಂದು ಗ್ರಾಸ್ ಮೀಟ್ರಿಂಗ್ ಮಾಡ್ಕೊಂಡಿದ್ದೀನಿ. 7 ರೂಪಾಯಿ 10 ಪೈಸಾ ಪ್ರತಿ ಯೂನಿಟ್ಗೆ. 5,000 ನನ್ನ ಅಕೌಂಟ್ ಡೈರೆಕ್ಟ್ ಹಾಕ್ತಾರೆ ನಮ್ಮ ಬೆಸ್ಕಾಮ್ನವರು. ಇದು ಆನ್ಲೈನ್ ಇದು ಹಾಕ್ಕೊಂಡಿದ್ದೀನಿ. ಈಗ ಮತ್ತು ನನಗೆ ಬಿಲ್ಲು ನಂಗೆ ಸಪ್ರೇಟ್ ಬರುತ್ತೆ, ನನಗೆ ಜನ್ರೇಟ್ ಆಗುತ್ತೆ. 3,500 ನನ್ನ ಬಿಲ್ ಬರುತ್ತೆ ಸರ್. ಈಗ ಹೆಚ್ಚು ಕಮ್ಮಿ 7 ವರ್ಷ ಇದ್ರ ಕಾಸು ಆಗಲೇ ಬಂದುಬಿಟ್ಟಿದೆ ನನಗೆ. ಆಮೇಲೆ ಪ್ರತಿ 15 ದಿನಕ್ಕೊಂದು ಸರಿ ನೀರಾಕಿ ತೊಳಿತೀರಿ. ನಮ್ಮ ಸ್ವಲ್ಪ ಡಸ್ಟ್ ಜಾಸ್ತಿ, ನಮ್ಮದೆಲ್ಲ ಡೆವಲಪಿಂಗ್ ಏರಿಯಾ. ಸೊ ಹಂಗಾಗಿ ತೊಳಿತಾ ಇರ್ತೀವಿ ಸರ್. ತೊಳೆದಿದ್ರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ನ್ಯಾಚುರಲ್ ಅದು. ಸೊ ಹಾಗಾಗಿ ತೊಳ್ಕೊತೀರಿ ಸರ್. ತೊಳೆಯೋದಕ್ಕೆ ಒಂದು ಮಿಷಿನ್ ಇಟ್ಕೊಂಡಿದ್ದೀರಿ. ಓಕೆ. ನಮಗೆ ಒಂದೇ ಒಂದು ತೊಂದರೆ ಏನಂದರೆ ಪವರ್ ಕಟ್ ಇದ್ದಾಗ ಪ್ರಾಬ್ಲಮ್. ಪವರ್ ಕಟ್ ಇದ್ದಾಗ ನಿಮ್ದು ಎಷ್ಟೇ ಉತ್ಪತ್ತಿ ಆದರೂ ನೀವು ತೊಗೊಳಕ್ಕಾಗಲ್ಲ, ಲೈನ್ಗೂ ಹೋಗಲ್ಲ. ಪವರ್ ಕಟ್ ಆದರೆ ಅದು ಹೋಯ್ತದು. ಅದಕ್ಕಾಗಿ ಇದನ್ನ ಸಿಟಿಗೆ ಮಾತ್ರ ಮಾಡಿದ್ದಾರೆ. ಇದು ಎಲ್ಲರೂ ಹಾಕ್ಸ್ಕೊಬೋದು. ನಾನು ಇದೊಂದೇ ಇಲ್ಲ, 3 ಬೋರ್ವೆಲ್ ಪಾಯಿಂಟ್ಗೂ ಹಾಕ್ಸ್ಕೊಂಡಿದ್ದೀನಿ. 3 ಬೋರ್ವೆಲ್ಗಳು ಕೂಡ ಓಡುತ್ತೆ ಸರ್. ಹಾಂ ಸರ್, ಮೊನ್ನೆ ಇತ್ತೀಚೆಗೆ ಹಾಕ್ಬಿಟ್ವಲ್ಲ, ಅದೆಲ್ಲ ಈಗ ರನ್ನಿಂಗ್ ಅದು ತುಂಬ ಚೆನ್ನಾಗಿದೆ ನೋಡಿ. ಈಗ ಸ್ವಲ್ಪ ಮೋಡ ಇದೆ, ನೀವು ಮೋಡ ನೋಡಿಸ್ಬೋದು. ಈಗ ಸರ್ ಇವಾಗ ಇದರಲ್ಲೂ ಬೇಕಾದ್ರೆ ನೋಡಿಸ್ತೀನಿ. ಇದರಲ್ಲಿ ಆರಾಮಾಗಿ 1.5 ಇಂಚ್ ಪೈಪ್ ಹಾಕಿರೋದು ನಾನು. 1.5 ಪೈಪ್ ಇಂಚು ತುಂಬಾ ಬರುತ್ತೆ. 7:30 ಮೇಲೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಮ್ಮಿ 5-5.25 ಗಂಟೆ ಓಡುತ್ತೆ ಸರ್. ನಮ್ಮ ಹಳೇದು ಹಾಕಿದ್ದೀನಿ ಸುಮಾರು ಒಂದು 5-6 ವರ್ಷದ ಹಿಂದೆ. ಅದು ಒಂದು ಸ್ವಲ್ಪ 8 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಅದು ಸ್ವಲ್ಪ ಎಫಿಷಿಯನ್ಸಿ ಕಡಿಮೆ. ಈಗ ಬಂದಿರೋದಲ್ಲ ಇನ್ನೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೊಡ್ತದೆ. ನನ್ನ ಹತ್ರ 3 ಬೋರ್ವೆಲ್ಗೆ ಹಾಕ್ಸ್ಕೊಂಡಿದ್ದೀನಿ ಸೋಲಾರೇ. ಈ ಬೆಸ್ಕಾಮ್ ಅವ್ರಿಗೆಲ್ಲ ಲಂಚ ಕೊಟ್ಟು ಹಾಕ್ಸ್ಕೊಳ್ಳೋ ಬದಲು ಸುಮ್ಮನೆ ಹಾಕ್ಕೊಂಡ್ರೆ ಆಯ್ತು. ಈಗ ನಾನು BBMP ಲಿಮಿಟ್ಸ್ ಬಂದಿರೋದ್ರಿಂದ IP-ಗೆಲ್ಲ ಕೊಡೋದಿಲ್ಲ, ಇರಿಗೇಷನ್ಗೆಲ್ಲ ಕೊಡೋದಿಲ್ಲ. ಅದ್ರ ಬದಲು ಇದು ಆರಾಮಾಗಿ ಹಾಕ್ಕೋಬೋದು. ಎಲ್ಲನೂ ಓಮ್ ಪವರ್ನವ್ರೆ ಹಾಕಿರೋದು. ಓಕೆ ಸರ್, ಚೆನ್ನಾಗಿ ನಡೀತಾ ಇದೆಪ್ಪ. ಓಮ್ ಪವರ್ದು ಇನ್ಸ್ಟಲೇಷನ್ ಎಲ್ಲ ಹೇಗಿತ್ತು ತುಂಬ ಚೆನ್ನಾಗಿದೆ ಸರ್. ನಮಗೆ ಸರ್ವಿಸ್ ಅನ್ನೋದು ಅವ್ರೇನು ನನಗೇನು ಅವಶ್ಯಕತೆನೇ ಇರಲಿಲ್ಲ. ಯಾವ್ದು ಸರ್ವಿಸ್ ಇದುವರೆಗೆ ಏನು ತೊಂದರೆನೇ ಇಲ್ಲ. ನಮ್ಮದೇನೋ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆದ್ರೇ ನಮ್ಮ ಪ್ರಾಬ್ಲಮ್ ಅಷ್ಟೇ ಹೊರತು ಅದಂತ ಇದುವರೆಗೂ ಏನಿಲ್ಲ. ಒಂದೇ ಒಂದು ಕಟ್ಔಟ್ ಹೋಗಿಲ್ಲ, ಫ್ಯೂಸ್ ಹೋಗಿಲ್ಲ ಸರ್ ನಮ್ಮದು.